ಇಂದಿನ ದಿನಾಂಕವಾಗಿದೆ 3/8/2026. ನೀವು ಸತ್ಯ ರಾಜ ಋಷಿ ರಾಜಯೋಗಿಗಳಾಗಿದ್ದು ರಾಜ್ಯ ಪದವಿಯನ್ನು ಪಡೆಯುವುದಕ್ಕಾಗಿ ಅವಶ್ಯವಾಗಿ ಪವಿತ್ರರಾಗಬೇಕು ಎಂಬುದೇ ಈ ಸಮಯದ ಶ್ರೇಷ್ಠ ಪುರುಷಾರ್ಥವಾಗಿದೆ. ಹಠಯೋಗವು ಕರ್ಮ ಸನ್ಯಾಸಿಗಳ ಮಾರ್ಗವಾಗಿದ್ದು ರಾಜಯೋಗವು ಗೃಹಸ್ಥ ಜೀವನದಲ್ಲಿಯೇ ಪವಿತ್ರವಾಗಿ ರಾಜ್ಯ ಭಾಗ್ಯವನ್ನು ಪಡೆಯುವ ಸಹಜ ಮಾರ್ಗವಾಗಿದೆ. ರಾಜಯೋಗವನ್ನು ಕೇವಲ ಈ ಸಂಗಮ ಯುಗದಲ್ಲಿಯೇ ಕಲಿಯಲಾಗುತ್ತದೆ, ಆದರೆ ಹಠಯೋಗವನ್ನು ಪ್ರತಿಯೊಂದು ಜನ್ಮದಲ್ಲಿಯೂ ಪುನಃ ಕಲಿಯಬೇಕಾಗುತ್ತದೆ. ರಾಜ ಋಷಿ ಎಂದರೆ ಪವಿತ್ರವಾಗಿ ರಾಜ್ಯ ಭಾಗ್ಯವನ್ನು ಪಡೆಯಲು ಯೋಗ್ಯರಾಗಿರುವ ಆತ್ಮರು. ಆದ್ದರಿಂದ ಪವಿತ್ರತೆಯು ರಾಜಯೋಗದ ಮೊದಲ ಆಧಾರವಾಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ಪವಿತ್ರ ಪ್ರವೃತ್ತಿ ಮಾರ್ಗವಿದ್ದು ಈಗ ಅದೇ ರಾಜ್ಯ ಭಾಗ್ಯವನ್ನು ಪುನಃ ಪಡೆಯಲು ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ತಂದೆಯು 84 ಜನ್ಮಗಳ ರಹಸ್ಯವನ್ನು ತಿಳಿಸಿ ಸ್ವಧರ್ಮ, ಸ್ವಚಕ್ರ ಮತ್ತು ಸ್ವರಾಜ್ಯದ ಜ್ಞಾನವನ್ನು ಸಹಜವಾಗಿ ತಿಳಿಸುತ್ತಿದ್ದಾರೆ. ರಕ್ಷಾಬಂಧನ, ಶ್ರೀರಕ್ಷೆ, ಜನಿವಾರ ಮೊದಲಾದ ಎಲ್ಲ ಸಂಕೇತಗಳ ಮೂಲ ಅರ್ಥ ಪವಿತ್ರತೆಯ ಪ್ರತಿಜ್ಞೆಯಾಗಿದ್ದು ಅದನ್ನು ಜೀವನದಲ್ಲಿ ಧಾರಣೆ ಮಾಡುವುದು ಮುಖ್ಯವಾಗಿದೆ. ಕಾಮವೇ ಮಹಾಶತ್ರುವಾಗಿದ್ದು ವಿಕಾರದಲ್ಲಿ ಹೋಗದೆ ಪವಿತ್ರರಾಗಿರುವ ದೃಢ ಪ್ರತಿಜ್ಞೆಯೇ ಸ್ವರ್ಗದ ಅಧಿಕಾರವನ್ನು ನೀಡುತ್ತದೆ. ರಾಮ ರಾಜ್ಯದಲ್ಲಿ ಪಂಚ ವಿಕಾರಗಳು ಇಲ್ಲ, ರಾವಣ ರಾಜ್ಯದಲ್ಲಿ ವಿಕಾರಗಳ ಆಳ್ವಿಕೆ ಇದೆ ಎಂಬ ಅರಿವಿನಿಂದ ಪವಿತ್ರತೆಯ ಮಾರ್ಗದಲ್ಲಿ ದೃಢವಾಗಿರಬೇಕು. ತಂದೆಯ ಮಹಾವಾಕ್ಯಗಳನ್ನು ಗಮನವಿಟ್ಟು ಕೇಳಿ ಧಾರಣೆ ಮಾಡಿದಷ್ಟು ರಾಜ್ಯ ಭಾಗ್ಯದ ಉನ್ನತ ಪದವಿಗೆ ಅಧಿಕಾರಿಯಾಗಬಹುದು. ಜ್ಞಾನವನ್ನು ಕೇಳುವ ಸಮಯದಲ್ಲಿ ತೂಕಡಿಕೆ, ಆಕಲಿಕೆ ಅಥವಾ ಬುದ್ಧಿಯ ಅಲೆದಾಟವು ರಾಜ್ಯ ಪದವಿಯ ಪ್ರಾಪ್ತಿಗೆ ಅಡ್ಡಿಯಾಗುತ್ತದೆ. ತಂದೆಯು ರಾಜಧಾನಿಯನ್ನು ಸ್ಥಾಪಿಸಲು ಕೇವಲ ನೆನಪಿನ ಯೋಗವನ್ನು ಕಲಿಸುತ್ತಾರೆ. ಇದರಲ್ಲಿ ಯಾವುದೇ ಬಾಹ್ಯ ಖರ್ಚು ಅಥವಾ ಹಠಯೋಗದ ಅವಶ್ಯಕತೆ ಇಲ್ಲ. ನಡೆಯುತ್ತಾ, ತಿರುಗಾಡುತ್ತಾ, ಕೆಲಸ ಮಾಡುತ್ತಾ ತಂದೆಯನ್ನು ನೆನಪು ಮಾಡುವುದು ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿರುವುದೇ ಸಹಜ ರಾಜಯೋಗವಾಗಿದೆ. ಈ ಪ್ರಪಂಚವು ವಿಕಾರದ ಮುಳ್ಳುಗಳ ಕಾಡಾಗಿದ್ದು ಕಾಮ ಮತ್ತು ಕ್ರೋಧವೇ ಮಾನವನಿಗೆ ಆದಿ, ಮಧ್ಯ, ಅಂತ್ಯ ದುಃಖವನ್ನು ಕೊಡುವ ದೊಡ್ಡ ಮುಳ್ಳುಗಳಾಗಿವೆ. ಯೋಗ ಬಲ ಮತ್ತು ಶಾಂತಿಯ ಶಕ್ತಿಯಿಂದಲೇ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯಬಹುದು, ಹಿಂಸೆ ಅಥವಾ ಯುದ್ಧದಿಂದ ಅಲ್ಲ. ಗೀತೆಯ ಭಗವಂತ ಪರಂಪಿತ ಪರಮಾತ್ಮ ಶಿವನೇ ಆಗಿದ್ದು ಅವರೇ ಪತಿತರನ್ನು ಪಾವನರನ್ನಾಗಿ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆ. ವಿಕಾರದಲ್ಲಿ ಬೀಳುವುದರಿಂದ ಆತ್ಮಶಕ್ತಿ ಕುಂದುತ್ತದೆ, ನೆನಪು ಕಳೆದು ಹೋಗುತ್ತದೆ ಮತ್ತು ಮುಖದ ತೇಜಸ್ಸು ಸಹ ಕಡಿಮೆಯಾಗುತ್ತದೆ. ಶಿವ ತಂದೆಯೇ ಮುಳ್ಳುಗಳ ಕಾಡನ್ನು ಹೂದೋಟವನ್ನಾಗಿ ಮಾಡಿ ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯದ ಆಸ್ತಿಯನ್ನು ನೀಡುವ ಸತ್ಯ ತಂದೆಯಾಗಿದ್ದಾರೆ. ಸಮಯ, ಹಣ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡದೆ ಪವಿತ್ರತೆ ಹಾಗೂ ಯೋಗದ ಪುರುಷಾರ್ಥದಲ್ಲಿ ಉಪಯೋಗಿಸುವುದೇ ನಿಜವಾದ ಸಂಪಾದನೆಯಾಗಿದೆ. ವಿನಾಶವು ಸಮೀಪದಲ್ಲಿರುವುದರಿಂದ ಪ್ರತಿ ಕ್ಷಣವನ್ನು ತಂದೆಯ ನೆನಪು, ಜ್ಞಾನ ಮತ್ತು ಪವಿತ್ರತೆಯಲ್ಲಿ ಸಫಲಗೊಳಿಸಿ ಶ್ರೇಷ್ಠ ಪದವಿಗೆ ಯೋಗ್ಯರಾಗಬೇಕು. ನಿರಂತರ ನೆನಪಿನಲ್ಲಿ ಇರಿ, ಮನಸ್ಸು, ವಾಣಿ, ಕರ್ಮದಿಂದ ಪವಿತ್ರರಾಗಿರಿ ಹಾಗೂ ಸಂಕಲ್ಪದಲ್ಲಿಯೂ ಅಶುದ್ಧತೆ ಬರದಂತೆ ಸಂಪೂರ್ಣ ಪವಿತ್ರ ಸ್ವರೂಪವನ್ನು ಧಾರಣೆ ಮಾಡುವುದು ಅಂತಿಮ ಗುರಿಯಾಗಿದೆ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.